ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಲಕ್ಷ್ಮೀ ಕಟಾಕ್ಷ ಆಗೋದಕ್ಕೆ ಒಂದು ಅದ್ಭುತವಾದಂಥ ವ್ರತ ಇದೆ. ಆ ವ್ರತದ ಬಗ್ಗೆ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಈ ವ್ರತದ ಹೆಸರು ಕೋಜಾಗರ ವ್ರತ. ಬಹಳ ಅಪರೂಪ ಅಂತ ಅನಿಸ್ಬಹುದು. ಏನಿದು ಅಂತ ಅಂದರೆ, ನೀವು ಈ ವ್ರತ ಮಾಡಿದ್ದೇ ಆದಲ್ಲಿ ನಿಮ್ಮ ಮನೆಗೆ ಬಹಳ ಸಂಪತ್ತು ಬರುತ್ತೆ. ಹಾಗಾದರೆ ಈ ವ್ರತದ ಆಚರಣೆ ಹೇಗೆ ಮಾಡಬೇಕು, ಯಾವಾಗ ಮಾಡೋದು ನೋಡೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಈ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನ ಈ ವ್ರತವನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಮಾನ್ಯ ದಿನ ಪೂರ್ಣಿಮೆಯ ಬೆಳಗಿನ ಜಾವದವರೆಗೆ ಈ ವ್ರತದ ಆಚರಣೆ ಇರುತ್ತೆ. ಬೆಳಗಿನ ಜಾವ ಚತುರ್ದಶಿ ದಿನ ಬೆಳಗಿನ ನಿತ್ಯ ಕರ್ಮವನ್ನು ಮುಗಿಸಿಕೊಂಡು ಸಂಜೆವರೆಗೆ ಉಪವಾಸವನ್ನು ಮಾಡಬೇಕಾಗತ್ತೆ. ಆದರೆ ಈ ವ್ರತದಲ್ಲಿ ಉಪವಾಸ ಆದಮೇಲೆ ಸಂಜೆ ಸೂರ್ಯ ಮುಳುಗಿದ ನಂತರ ನೀವು ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು. ಅಂದರೆ ಇದು ರಾತ್ರಿ ಪೂಜೆ ಅಂತಲೇ ಹೇಳ್ತಾರೆ. ಹಾಗಾದರೆ ಹೇಗೆ ಪೂಜೆಯನ್ನು ಮಾಡೋದು? ಮೊದಲು ನೀವು ಒಂದು ಪೀಠವನ್ನು ರೆಡಿ ಮಾಡಬೇಕು. ಅದರ ಮೇಲೆ ಅಕ್ಕಿಯನ್ನು ಹಾಕಿಬಿಟ್ಟು ಕಳಸವನ್ನು ಇಡಬೇಕಾಗತ್ತೆ. ಅದರ ಮುಂದೆ ಒಂದು ಚಿಕ್ಕ ದೇವಿಯ ಪ್ರತಿಮೆ, ಬೆಳ್ಳಿ ಆಗಿರ್ಬೋದು, ಬಂಗಾರದಾಗಿರ್ಬೋದು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಇಡಬೇಕು. ನಂತರ ಮಹಾಲಕ್ಷ್ಮಿಯ ನಮಃ ಅಂತ ಹೇಳ್ತಾ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಪೂಜೆಗೆ ಹೂವು, ಹಣ್ಣು, ಕಾಯಿ, ಧೂಪ, ನೈವೇದ್ಯ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ನಾವು ನಾರಾಯಣನನ್ನು ಮರೆಯೋ ಹಾಗೆ ಇಲ್ಲ. ಮಹಾಲಕ್ಷ್ಮಿ ಸಹಿತ ಲಕ್ಷ್ಮೀನಾರಾಯಣ ಅಂತ ಹೇಳಿ ಷೋಡಶೋಪಚಾರವನ್ನು ಪೂಜೆಯನ್ನು ಮಾಡಬೇಕು. ಅಂದರೆ ಕುಂಕುಮದಿಂದ, ಅರಿಶಿಣ ಅಥವಾ ಗಂಧ ಇವುಗಳಿಂದ ಪೂಜೆಯನ್ನು ನೀವು ಮಾಡಬೇಕು. ಹೂವಿನಿಂದ ಕೂಡ ಪೂಜೆಯನ್ನು ಸಲ್ಲಿಸಬೇಕು. ನಂತರ ಕೈಯಲ್ಲಿ ಅಕ್ಷತೆ, ಹೂವು ಹಿಡಿದು ಪ್ರಾರ್ಥನೆಯನ್ನು ಅಂದರೆ ಸಂಕಲ್ಪ ಮಾಡ್ಕೋಬೇಕು. ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪವನ್ನು, ನಿಮ್ಮ ಇಚ್ಛೆ ಏನಿದೆ ಅದನ್ನು ನೀವು ಹೇಳ್ಕೋಬೇಕು. ಅಂದರೆ ನನ್ನ ಎಲ್ಲ ದೌರ್ಭಾಗ್ಯವನ್ನು ಕಳೆದು ಉತ್ತಮ ಸಂಪತ್ತನ್ನು ನೀಡು, ನಿನ್ನ ಕಟಾಕ್ಷವನ್ನು, ಲಕ್ಷ್ಮೀ ಕಟಾಕ್ಷವನ್ನು ನನ್ನ ಮೇಲೆ ಬೀರು ಅಂತ ಪ್ರಾರ್ಥನೆ ಮಾಡಬೇಕು. ಪುಷ್ಪಾರ್ಚನೆಯನ್ನು ಮಾಡಬೇಕು. ನಂತರ ಇಂದ್ರದೇವನನ್ನು ಕೂಡ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ನಂತರ ತುಪ್ಪದಿಂದ ಮಾಡಿದ ಪಾಯಸವನ್ನು ಲಕ್ಷ್ಮೀ ದೇವಿಗೆ ನೈವೇದ್ಯಕ್ಕೆ ಅರ್ಪಿಸಬೇಕು. ಬೆಳದಿಂಗಳಲ್ಲಿ ದರ್ಶನ ಮಾಡಿಸಬೇಕು. ರಾತ್ರಿ ಈ ವ್ರತದ ಆಚರಣೆ ಇರೋದ್ರಿಂದ ಬೆಳದಿಂಗಳಿಗೆ ಅಂದರೆ ಚಂದ್ರದೇವನಿಗೆ ಕೂಡ ನೀವು ಪಾಯಸವನ್ನು ತೋರಿಸ್ಬೇಕು. ನಂತರ ಅತಿಥಿಗಳಿಗೆ ಅಥವಾ ಬ್ರಾಹ್ಮಣರಿಗೆ ನೀವು ಆತಿಥ್ಯವನ್ನು ಮಾಡಬೇಕು, ಪಾಯಸವನ್ನು ಕೊಟ್ಟು. ನಂತರ ಲಕ್ಷ್ಮೀನಾರಾಯಣನಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳು, ದೇವಿಯ ಒಂದು ನಾಮಗಳು, ಲಕ್ಷ್ಮೀ ಶೋಭನೆ ಆಗಿರ್ಬೋದು, ಲಕ್ಷ್ಮೀ ಅಷ್ಟೋತ್ತರ ಆಗಿರ್ಬೋದು, ಇವುಗಳನ್ನು ನೀವು ಹಾಡಬೇಕು. ಮುಖ್ಯವಾಗಿ ನೀವು ರಾತ್ರಿ ಜಾಗರಣೆಯನ್ನು ಮಾಡಬೇಕಾಗತ್ತೆ. ಮನೆಯ ಯಜಮಾನ ಎಳೆನೀರನ್ನು ಕುಡಿಬೇಕು. ಅಷ್ಟೇ, ರಾತ್ರಿ ಹೊತ್ತು ಇಷ್ಟು ಮಾಡಿ ಜಾಗರಣೆ ಮಾಡಿದರೆ ವಿಶೇಷವಾದ ಫಲ ಸಿಗುತ್ತೆ. ಮಲಗಬಾರ್ದು. ನೆಕ್ಸ್ಟ್ ಡೇ ಹುಣ್ಣಿಮೆಯ ದಿನ ಅಂದರೆ ನೀವು ಈ ಒಂದು ವ್ರತವನ್ನು ಸೋಮವಾರ ರಾತ್ರಿ ಮಾಡಬೇಕು. ಮಂಗಳವಾರ ನೀವು ನಿಮ್ಮ ಅಕ್ಕಪಕ್ಕದ ಬಂಧುಗಳಿಗೆ ನೀವು ದಾನವನ್ನು ಮಾಡಿ ಕೃಷ್ಣಾರ್ಪಣ ಅಂತ ಹೇಳಬೇಕು. ಇಷ್ಟು ಮಾಡಿದರೆ ವ್ರತ ಸಮಾಪ್ತಿಯಾಗತ್ತೆ. ಈ ವ್ರತದ ಮುಖ್ಯ ನಿಯಮ ಜಾಗರಣೆ. ಈ ವ್ರತದ ಹೆಸರು ಬಂದ್ಬಿಟ್ಟು ಕೋಜಾಗರ ವ್ರತ ಅಂತ. ಅಂದರೆ ಜಾಗರು ಅಂದರೆ ಜಾಗರಣೆ. ಲಕ್ಷ್ಮೀ ದೇವಿ ಸಹ ಯಾರು ಜಾಗರಣೆ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾಳೆ. ಅಂದರೆ ಲಕ್ಷ್ಮೀ ದೇವಿ ರಾತ್ರಿ ಹೊತ್ತು ಭೂಮಿಯ ಬಂದು ಸಂಚಾರವನ್ನು ಮಾಡ್ತಾ ಇರ್ತಾಳೆ. ಕೈಯಲ್ಲಿ ಸಂಪತ್ತನ್ನು ಇಟ್ಕೊಂಡಿರ್ತಾಳೆ. ಭೂಲೋಕಕ್ಕೆ ಬಂದು ಮಧ್ಯರಾತ್ರಿ ಯಾರು ಈ ಒಂದು ಲಕ್ಷ್ಮಿಯನ್ನು ಅನುಷ್ಠಾನ ಮಾಡಿರ್ತಾರೆ, ಸ್ತೋತ್ರವನ್ನು ಹೇಳಿರ್ತಾರೋ, ಮಲಗಿರೋದಿಲ್ವೋ ಅಂಥವರಿಗೆ ತನ್ನ ಕೈಯಲ್ಲಿರ್ತಕ್ಕಂಥ ಸಂಪತ್ತನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾಳೆ. ಅವರಿಗೆ ಹೇರಳವಾಗಿ ಸಂಪತ್ತನ್ನು ನೀಡ್ತಾಳೆ. ಇದನ್ನು ಮುಖ್ಯವಾಗಿ ದಂಪತಿಗಳು ಇಬ್ಬರೂ ಸೇರಿ ಈ ವ್ರತ ಅನುಷ್ಠಾನ ಮಾಡಬೇಕು. ಮತ್ತು ನೀವು ಇಲ್ಲಿ ಲಕ್ಷ್ಮೀ ಕಳಸದ ಮುಂದೆ ಹೆಚ್ಚು ದೀಪಗಳನ್ನು ಹಚ್ಚಿಡಬೇಕಾಗತ್ತೆ. ತುಪ್ಪದ ದೀಪ ಹಚ್ಚಿಟ್ರೆ ಒಳ್ಳೆಯದಿಲ್ಲ. ಹರಳೆಣ್ಣೆ ದೀಪ ಕೂಡ ನೀವು ಹಚ್ಚಿಡ್ಬೋದು. ಎಷ್ಟು ದೀಪ ಹಚ್ತೀರೋ ಅಷ್ಟು ನಿಮಗೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ. ಮೊದಲೆಲ್ಲ 1000 ಲಕ್ಷ ದೀಪಗಳನ್ನು ಹಚ್ಚಿಡ್ತಾಯಿದ್ರು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ದಿನ ನೀವು ಅಷ್ಟು ದೀಪಗಳನ್ನು ಹಚ್ಚೋದು ಏನು ಶ್ರಮ ಅನಿಸೋದಿಲ್ಲ. ನಮಗೆ ಲಕ್ಷ್ಮೀ ಕಟಾಕ್ಷ ಆಗೋದು ತುಂಬ ಮುಖ್ಯ ಆಗುತ್ತೆ. ಇಷ್ಟನ್ನು ಎಲ್ಲರೂ ತಪ್ಪದೆ ಮಾಡಿ.
ಆ ಲಕ್ಷ್ಮಿಯ ಅನುಗ್ರಹ ಎಲ್ಲರ ಮನೆ ಮನೆಗೆ ಸಿಗತ್ತೆ. ನಿಮ್ಮ ಎಲ್ಲರ ಮನೆ ಮನೆಗೆ ಲಕ್ಷ್ಮೀ ದೇವಿ ಬಂದು ಹರಸ್ತಾಳೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.